ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ SCP ಸಿಲೆಬಸ್ನಲ್ಲಿ ಇರುವಂತಹ ಇಂಗ್ಲಿಷ್ ವಿಷಯದ ಒಂದು ಪದ್ಯ ಎ ಪಾಮ್ ಆಫ್ ಲೈಫ್ 4ನೇ ಪೋಯಮ್ ಇದು. ಸೊ ಇದರ ಮೇಲೆ ಕೇಳುವಂತಹ 10 ಅಂಕದ ಪ್ರಶ್ನೆಗೆ ನೀವು ಯಾವ ರೀತಿ ಕೀ ಉತ್ತರಗಳನ್ನ ಬರಿಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ 10 ಅಂಕಕ್ಕೆ ಕೆಲವೊಂದಿಷ್ಟು ಕ್ವಶನ್ಸ್ ಎಕ್ಸಾಂಪಲ್ನ ವಿಸ್ತರಣೆ ಮಾಡ್ತೀನಿ. ವಾಟ್ ಈಸ್ ದ ಸ್ಪೀಕರ್ಸ್ ಪರ್ಸ್ಪೆಕ್ಟಿವ್ ಆನ್ ಅ ಲಿವಿಂಗ್ ಪರ್ಪಸ್ಫುಲಿ ವರ್ಸಸ್ ಪ್ಯಾಸಿವ್ಲಿ? ಒಬ್ಬ ವ್ಯಕ್ತಿ ಬದುಕನ್ನ ಪರ್ಪಸ್ಫುಲ್ಲಿ ಉದ್ದೇಶಪೂರ್ವಕವಾಗಿ ಅಥವಾ ಬದ್ಧತೆಯಿಂದ ಹೇಗೆ ನಡೆಸಬೇಕು ವರ್ಸಸ್ ಪ್ಯಾಸಿವ್ಲಿ ಏನೋ ಬದುಕಬೇಕು ಅನ್ನೋ ಒಂದು ಆಸೆಯಿಂದಲ್ಲ, ಹೇಗೆ ಉದ್ದೇಶಪೂರ್ವಕವಾಗಿ ಸಾಧನೆಗೋಸ್ಕರ ಬದುಕಬೇಕು ಅನ್ನೋದನ್ನ ಹೇಗೆ ಕವಿ ಪದ್ಯದಲ್ಲಿ ಹೇಳಿದ್ದಾನೆ. ವಾಟ್ ಡಸ್ ದ ಮೆಟಾಫೋರ್ ಆಫ್ ಲೈಫ್ ಆಸ್ ಅ ಬ್ಯಾಟಲ್ ಫೀಲ್ಡ್ ಸಜೆಸ್ಟ್ ಅಬೌಟ್ ದಿ ಫೇಸಿಂಗ್ ಚಾಲೆಂಜಸ್? ಸೊ ಜೀವನದಲ್ಲಿ ಬರುವಂತಹ ಚಾಲೆಂಜ್ಗಳನ್ನ ಹೇಗೆ ಫೇಸ್ ಮಾಡಬೇಕು ಅನ್ನೋದನ್ನ ಈ ಪದ್ಯದಲ್ಲಿ ಹೇಗೆ ವಿವರಿಸಲಾಗಿದೆ. Why does the speaker advise focusing on the present rather than the past and or future? ಸೊ ಭವಿಷ್ಯ ಅಥವಾ ಭೂತಕಾಲದಲ್ಲಿ ನಡೆದಿರುವಂತಹ ಘಟನೆಗಳನ್ನ ನೆನೆಸದೆ ಪ್ರೆಸೆಂಟ್ ಸದ್ಯದಲ್ಲಿ ಇರುವಂತಹ ಘಟನೆಗಳ ಬಗ್ಗೆ, ಸದ್ಯದಲ್ಲಿರುವಂತಹ ಜೀವನದ ಬಗ್ಗೆ ಎಚ್ಚೆತ್ತುಕೊಳ್ಳೋದಕ್ಕೆ ಕವಿ ಪದ್ಯದಲ್ಲಿ ಹೇಗೆ ಹೇಳಿದ್ದಾರೆ. ಹೌ ಡಸ್ ದ ಪೋಯಮ್ ಎಂಫಸಿಸ್ ದ ನೀಡ್ ಫಾರ್ ಎ ಪ್ರಿಸರ್ವೆನ್ಸ್ ಅಂಡ್ ಕರೇಜ್? ಸೊ ಒಬ್ಬ ವ್ಯಕ್ತಿ ಧೈರ್ಯವಾಗಿ ಮತ್ತು ಬದ್ಧತೆಯಿಂದ ಹೇಗೆ ಜೀವನವನ್ನು ನಡೆಸೋದನ್ನ ಈ ಪದ್ಯದಲ್ಲಿ ಹೇಳಲಾಗಿದೆ. ವಾಟ್ ಡಸ್ ದ ಸ್ಪೀಕರ್ ಸೇ ಅಬೌಟ್ ಫೇಸಿಂಗ್ ಲೈಫ್ಸ್ ಡಿಫಿಕಲ್ಟೀಸ್ ವಿತ್ ಪೇಷನ್ಸ್ ಅಂಡ್ ಡಿಟರ್ಮಿನೇಷನ್? ಒಬ್ಬ ವ್ಯಕ್ತಿ ಸಮಾಧಾನದಿಂದ ಮತ್ತು ಸದೃಢತೆಯಿಂದ ಜೀವನವನ್ನು ಹೇಗೆ ಎದುರಿಸಬೇಕು ಅನ್ನೋದನ್ನ ಪದ್ಯದಲ್ಲಿ ಹೇಗೆ ವಿವರಿಸಲಾಗಿದೆ. ಸೊ ಇದಿಷ್ಟು ಒಂದಿಷ್ಟು ಎಕ್ಸಾಂಪಲ್ಸ್ ಕ್ವಶನ್ಸ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ 10 ಅಂಕದ ನೀವು ಯಾವುದೇ ಪ್ರಶ್ನೆ ಕೇಳಿ ಬರಿಬೇಕಾಗಿರುವಂಥ ಕೀ ಉತ್ತರಗಳನ್ನ ಡಿಸ್ಕಷನ್ ಮಾಡೋಣ. ಯಾವಾಗಲೂ ಮೊದಲಿಗೆ ಕವಿ ಪರಿಚಯವನ್ನು ಮಾಡಬೇಕು. ಒಂದು 3 ಲೈನ್ ಈ ಕವಿ ಪರಿಚಯ ತಗೊಂಡಿದ್ದೀನಿ. ದ ಪೋಯಮ್ ಎ ಪಾಮ್ ಆಫ್ ಲೈಫ್ ವಾಸ್ ರಿಟನ್ ಬೈ ಹೆನ್ರಿ ವರ್ಡ್ಸ್ವರ್ತ್ ಲಾಂಗ್ಫಿಲೋ. ಸೊ ಇದನ್ನು ಬರೆದಂಥ ವ್ಯಕ್ತಿ ಹೆಸರು ಹೆನ್ರಿ ವರ್ಡ್ಸ್ವರ್ತ್. ಹಿ ವಾಸ್ ಆನ್ ಅಮೆರಿಕನ್ ಪೋಯೆಟ್ ನೌನ್ ಫಾರ್ ವರ್ಕ್ಸ್ ದ್ಯಾಟ್ ಕ್ಯಾಪ್ಚರ್ಡ್ ದ ಸ್ಪಿರಿಟ್ ಆಫ್ ದ ನೇಷನ್. ಈ ವ್ಯಕ್ತಿ ಅಮೆರಿಕಾದ ಒಬ್ಬ ಬರಹಗಾರ. ಈ ಕವಿ ಯಾವಾಗಲೂ ರಾಷ್ಟ್ರದ ಭಕ್ತಿಗೆ ಸಂಬಂಧಪಟ್ಟಂತೆ ತನ್ನ ಲೇಖನಗಳನ್ನ ಬರೆದಿದ್ದಾನೆ. ಹೀಸ್ ಫೇಮಸ್ ವರ್ಕ್ಸ್ ಆರ್ ವಾಯ್ಸ್ ಆಫ್ ದ ನೈಟ್ ಫಾಲೋಡ್ ಬೈ ಯಂಗ್ ಲೈನ್. ಸೊ ಇವನ ಪ್ರಮುಖ ಪುಸ್ತಕಗಳು, ಇವನು ಬರೆದಿರುವಂಥ ಪ್ರಮುಖ ಕೃತಿಗಳನ್ನ ನಾವು ಬರಿಬೇಕಾಗುತ್ತೆ. ಸೊ ಇದಿಷ್ಟು ಕವಿ ಪರಿಚಯ. ಇನ್ನು ಸೆಕೆಂಡ್ ಸ್ಟೆಪ್ನಲ್ಲಿ ನೀವೇನು ಮಾಡ್ಬೇಕಂದ್ರೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ನ ಪೋಯಮ್ ಬಗ್ಗೆ ಫಸ್ಟಿಗೆ ಮಾಡಬೇಕಾಗುತ್ತೆ. ದ ಪೋಯಮ್ ಈಸ್ ಪ್ರೆಸೆಂಟೆಡ್ ಆಸ್ ಎ ಡ್ರಾಮಾಟಿಕ್ ಮೊನೋಲಾಗ್ ಫ್ರಾಮ್ ಎ ಯಂಗ್ ಮ್ಯಾನ್ಸ್ ಹಾರ್ಟ್ ಟು ಎ pamist to avoid portraying life as a meaningless matter. ಸೊ ಈ ಪದ್ಯ ಏನು ಹೇಳ್ತಂದ್ರೆ ಒಂದು ರೀತಿ ಇದೊಂದು ಜೀವನದಲ್ಲಿ ಬರುವಂತಹ ಒಂದು ನಾಟಕ. ಜೀವನದ ನಾಟಕದಲ್ಲಿ ಮನುಷ್ಯ ಕಷ್ಟಗಳನ್ನ ಹೇಗೆ ಎದುರಿಸಬೇಕು, ಹೇಗೆ ಧೈರ್ಯದಿಂದ ಬದುಕಬೇಕು ಅನ್ನೋದನ್ನ ತಿಳಿಸುತ್ತೆ. ಹ್ಯುಮ್ಯಾನಿಟಿ ಟು ಅಪ್ರೋಚ್ ಲೈಫ್ ವಿತ್ ಕಂಟಿನ್ಯೂಸ್ಲಿ ಸ್ಟ್ರೈವಿಂಗ್ ಫಾರ್ ಪ್ರೋಗ್ರೆಸ್ ಫೈಲ್ ಎ ಲರ್ನಿಂಗ್ ಪೇಷನ್ಸ್ ಆ್ಯಂಡ್ ಪ್ರಿಸರ್ವೆನ್ಸ್. ಈ ಪದ್ಯ ಒಬ್ಬ ವ್ಯಕ್ತಿ ಜೀವನವನ್ನ ಹ್ಯುಮ್ಯಾನಿಟಿ ಮನುಷ್ಯತ್ವದಿಂದ, ಪೇಷನ್ಸ್ ಸಮಾಧಾನದಿಂದ, ಪ್ರಿಸರ್ವೆನ್ಸ್ ಹೇಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ನಮಗೆ ಹೇಳುತ್ತೆ. ಸೊ ಪೋಯಮ್ನ ಎಕ್ಸ್ಪ್ಲೇನ್ ಪೋಯಟ್ ಇದು 10 ಮಾರ್ಕ್ಸ್ಗೆ ಎಕ್ಸ್ಪ್ಲನೇಷನ್, ಪದ್ಯದ ಎಕ್ಸ್ಪ್ಲನೇಷನ್ ಅಂದರೆ ಕೀ ಪಾಯಿಂಟ್ಸ್ ನೀವು ಬರೀಬೇಕಾಗಿರುವಂಥ ಉತ್ತರ. ಪೋಯಟ್ ಸೇಸ್ ಡೋಂಟ್ ಸೇ ಸ್ಯಾಡ್ ಥಿಂಗ್ಸ್ ಇನ್ ಫ್ರಂಟ್ ಆಫ್ ಮೀ, ಡೋಂಟ್ ಸೇ ಲೈಫ್ ಈಸ್ ಎಂಟಿ, ಡೋಂಟ್ ಸೇ ಲೈಫ್ ಈಸ್ ಎ ಡ್ರೀಮ್. ಕವಿ ಹೇಳ್ತಾನೆ, ನನಗೆ ಜೀವನದಲ್ಲಿರುವಂತಹ ದುಃಖಗಳ ಬಗ್ಗೆ ಹೇಳಬೇಡಿ, ಜೀವನವನ್ನು ಸುಳ್ಳು ಅಂತ ಹೇಳಬೇಡಿ, ಜೀವನವನ್ನು ಒಂದು ಕನಸು ಅಂತ ನನ್ನ ಮುಂದೆ ಹೇಳಬೇಡಿ. ಎನಿ ಸೋಲ್ಸ್ ದ್ಯಾಟ್ ಲೈಸ್ ದೇರ್ ಇನ್ ಡಿಸ್ಪೈರ್ ಆ್ಯಂಡ್ ಸಾರೋ ಈಸ್ ಆಸ್ ಇಫ್ ಡೆಡ್. ಯಾರೂ ಕೂಡ ತಮ್ಮ ಬದುಕನ್ನು ಸತ್ತವರಂತೆ ಬದುಕಬಾರದು. ಲಿವಿಂಗ್ ಹೋಮ್ಲೆಸ್ ಈಸ್ ನಾಟ್ ಲಿವಿಂಗ್, ನನ್ ಆಫ್ ದಿಸ್ ಈಸ್ ಟ್ರೂ. ಲೈಫ್ ಈಸ್ ರಿಯಲ್, ಇಟ್ ಈಸ್ ಮೀನಿಂಗ್ಫುಲ್, ಇಟ್ ಈಸ್ ಅಬೌಟ್ ಅರ್ನಿಂಗ್ ಆರ್ ಎ ಲಿವಿಂಗ್, ಇಟ್ ಈಸ್ ನಾಟ್ ಅಬೌಟ್ ಬೀಯಿಂಗ್ ಬಾರ್ನ್ ಟು ಗೋ ಟು ದ ಗ್ರೇವ್. ಜೀವನ ಅನ್ನೋದು ಒಂದು ನಿಜವಾದದ್ದು, ಜೀವನ ಅನ್ನೋದು ಒಂದು ಸತ್ಯ. ಸೊ ಜೀವನವನ್ನು ನಾವು ಸದೃಢತೆಯಿಂದ ನಡೆಸಬೇಕು. ಹುಟ್ಟಿದೀವಿ ಮಣ್ಣಿಗೋಸ್ಕರ, ಸಾಯೋದಕ್ಕೋಸ್ಕರ ಅಲ್ಲ. ಮಣ್ಣಿಂದ ಹುಟ್ಟಿದೀವಿ, ಮಣ್ಣಿಗೆ ಸಾಯ್ತೇವೆ ಅನ್ನೋ ಒಂದು ಯೋಚನೆ ಇಟ್ಕೊಂಡು ಬದುಕಬಾರ್ದು. ಇಟ್ ಈಸ್ ದ ಲೈಫ್ ದ್ಯಾಟ್ ಎ ಬಾಡಿ ದ್ಯಾಟ್ ಕಮ್ಸ್ ಫ್ರಮ್ ದ ಸಾಯಿಲ್ ರಿಟರ್ನ್ಸ್ ಟು ದ ಸಾಯಿಲ್, ಇಟ್ ಈಸ್ ನಾಟ್ ಟ್ರೂ. ಯಾರಾದರೂ ಈ ದೇಹ ಮಣ್ಣಿಂದ ಬಂದಿದೆ, ಮಣ್ಣಿಗೆ ಮರಳಿ ಹೋಗುತ್ತೆ ಅಂದ್ರೆ ನಾವು ಹುಟ್ಟಿದೀವಿ ಸಾಯ್ತೀವಿ ಅನ್ನೋ ಉದ್ದೇಶ ಇಟ್ಟುಕೊಂಡು ಬದುಕಬಾರದು. ದ ಪೋಯಟ್ ಡು ನಾಟ್ ಬಿಲೀವ್ಸ್ ದಿಸ್. ಇದನ್ನ ಕವಿ ಒಪ್ಪೋದಿಲ್ಲ, ಇದನ್ನ ನಂಬೋದಿಲ್ಲ.
ವಿ ವರ್ ಬಾರ್ನ್ಡ್ ಹಿಯರ್ ಟು ಗಿವ್ ಮೀನಿಂಗ್ ಟು ದ ಲೈಫ್. ನಾವಿಲ್ಲಿ ಹುಟ್ಟಿರೋದು ನಮ್ಮ ಬದುಕಿಗೆ ಒಂದು ಅರ್ಥವನ್ನು ಕೊಡೋದಕ್ಕೋಸ್ಕರ. ವಿ ಮಸ್ಟ್ ಬಿ ಬೆಟರ್ ಟುಮಾರೋ ದೆನ್ ಟುಡೇ. ಇವತ್ತಿನಗಿಂತ ನಾವು ನಾಳೆ ಉತ್ತಮರಾಗಿರಬೇಕು. ಇಟ್ ಶುಡ್ ನಾಟ್ ರಿಮೇನ್ ಸೇಮ್. ಇದು ಇದ್ದ ಹಾಗೆ ಇರಬಾರ್ದು, ನಾವು ಇದ್ದ ಹಾಗೆ ಇರಬಾರ್ದು. ಇಟ್ ಶುಡ್ ಬಿ ಇಂಪ್ರೂವ್ಡ್. ಇದು ಯಾವಾಗಲೂ ಇಂಪ್ರೂವ್ ಆಗ್ತಾನೆ ಹೋಗಬೇಕು. ನಮ್ಮ ಬದುಕು ಇವತ್ತಿನಗಿಂತ ನಾಳೆ ಬೆಳಿತಾನೆ ಹೋಗಬೇಕು, ನಾವು ಎತ್ತರಕ್ಕೆ ಹೋಗ್ತಾನೆ ಇರಬೇಕು. ದೇರ್ ಈಸ್ ಸ್ಟಿಲ್ ಮಚ್ ವರ್ಕ್ ಟು ಬಿ ಡನ್ ಬಟ್ ಟೈಮ್ ಈಸ್ ರನ್ನಿಂಗ್. ನಾವು ಮಾಡಬೇಕಾಗಿರುವಂಥ ಕೆಲಸ ಬಹಳಷ್ಟಿದೆ, ಆದರೆ ಸಮಯ ಹೋಗ್ತಾ ಇದೆ. ಆ್ಯಂಡ್ ದೇರ್ ಈಸ್ ಎ ಲಿಟಲ್ ಲೈಕ್ ಎವ್ರಿ ಮೂಮೆಂಟ್ ಅವರ್ ಹಾರ್ಟ್ ಬೀಟ್. ಇನ್ ದ ಕೇಸ್ ಎ ಡಿಸೀಸ್ ಇನ್ ಲೈಫ್ ಅವರ್ ಟೈಮ್ ಅವರ್ ಡೆತ್ ಈಸ್ ಅಪ್ರೋಚಿಂಗ್ ಡೇ ಬೈ ಡೇ. ನಾವು ಪ್ರತಿದಿನ ಅಥವಾ ಪ್ರತಿ ನಿಮಿಷ ಯಾವಾಗ ನಮ್ಮ ಹಾರ್ಟ್ ಬಡ್ಕೊಳ್ಳುತ್ತೆ ಆವಾಗ ನಾವು ಅನ್ಕೋಬೇಕು, ಸಮಯ ಮುಗಿತಾ ಇದೆ, ನಮ್ಮ ಸಾವು ಸಮಸ್ತಾ ಇದೆ, ನಾವು ಏನಾದರೂ ಮಾಡಬೇಕು, ಏನಾದರೂ ಸಾಧಿಸಬೇಕು. ವಿ ಹ್ಯಾವ್ ಕಮ್ ಟು ದಿಸ್ ವರ್ಲ್ಡ್ ಇನ್ ಸ್ಟ್ರಗಲ್. ನಾವು ಈ ಭೂಮಿಗೆ ಸ್ಟ್ರಗಲ್ ಮಾಡ್ತಾನೆ ಬಂದಿದ್ದೀವಿ. ವಿ ಮಸ್ಟ್ ಫೈಟ್ ಈ ಬದುಕೋದಕ್ಕೋಸ್ಕರ ಕೂಡ ನಾವು ಫೈಟ್ ಮಾಡಬೇಕು. ದ ಪೋಯೆಟ್ ಸೇಸ್ ದ್ಯಾಟ್ ವಿ ಶುಡ್ ಲರ್ನ್ ಟು ಫೈಟ್ ಆ್ಯಂಡ್ ಲಿವ್ ನಾಟ್ ಲೈಕ್ ಕ್ಯಾಟಲ್. ದನಗಳು ಬದುಕದಂತೆ ನಾವು ಭೂಮಿ ಮೇಲೆ ಬದುಕಬಾರ್ದು. ನಮ್ಮ ಜೀವನಕ್ಕಾಗಿ ನಾವು ಹೋರಾಟ ಮಾಡಬೇಕು. ನಮ್ಮ ಬದುಕಿಗೆ ಒಂದು ಅರ್ಥವನ್ನು ಕೊಡಬೇಕು. ವಿ ಡೋಂಟ್ ನೀಡ್ ಟು ವರಿ ಅಬೌಟ್ ವಾಟ್ ದ ಫ್ಯೂಚರ್ ಹೋಲ್ಡ್ಸ್, ನೋ ಮ್ಯಾಟರ್ ಹೌ ಮೆನಿ ಸಾರೋಸ್ ಯು ಮೇ have experienced in life. Just don't worry about them. Leaving the past behind, the present helps today. ಎಲ್ಲರೂ ತಮ್ಮ ಜೀವನದಲ್ಲಿ ಕಷ್ಟಗಳನ್ನ ಅನುಭವಿಸಿರ್ತಾರೆ. ಅವುಗಳನ್ನೇ ನೆನಪು ಮಾಡ್ತಾ ನಾವು ಹಳೆದಕ್ಕೋಸ್ಕರ ಕೊರಗ್ತಾ ಕೂಡಬಾರ್ದು. ಬದುಕು ಬಹಳಷ್ಟು ದೊಡ್ಡದಿದೆ. ನಮ್ಮ ಜೀವನದಲ್ಲಿ ಎಷ್ಟೇ ದುಃಖಗಳು ಬಂದಿದ್ರು ಕೂಡ ಪಾಸ್ಟ್ನಲ್ಲಿ ನಡೆದಿರೋದನ್ನ ಮರೆತು ಬಿಟ್ಟು ಪ್ರೆಸೆಂಟ್ ಇವತ್ತಿನ ದಿನಕ್ಕೋಸ್ಕರ ಈ ದಿನಕ್ಕೋಸ್ಕರ ನಾವು ಬದುಕಬೇಕು, ಏನನ್ನಾದರೂ ಸಾಧಿಸಬೇಕು. ಮೆನಿ ಪೀಪಲ್ ಹ್ಯಾವ್ ಅಚೀವ್ಡ್ ಸಕ್ಸಸ್ ಇನ್ ದಿಸ್ ವರ್ಲ್ಡ್. ಬಹಳಷ್ಟು ಜನ ಈ ಜಗತ್ತಿನಲ್ಲಿ ಸಾಧನೆಗಳನ್ನ ಮಾಡಿದ್ದಾರೆ. ಆ್ಯಂಡ್ ಲೆಫ್ಟ್ ಬಿಹೈಂಡ್, ಅದನ್ನು ನಮಗಾಗಿ ಬಿಟ್ಟು ಹೋಗಿದ್ದಾರೆ. ಆ್ಯಂಡ್ ಅವರ್ ಲಿವ್ಸ್ ಶುಡ್ ಬಿ ಐಡಿಯಲ್ಸ್ ಇನ್ ದ ಸೇಮ್ ವೇ. ಅವರ ಆದರ್ಶವನ್ನೇ ನಾವು ಇಟ್ಟುಕೊಂಡು ಬದುಕಬೇಕು. ಲೈಕ್ ಎ ಗುಡ್ ಪೀಪಲ್ ಹೂ ಹ್ಯಾವ್ ಅಚೀವ್ಡ್ ಅವರ್ ಫುಟ್ ಕ್ರೀಮ್ಸ್ ಶುಡ್ ರಿಮೇನ್ ಹಿಯರ್. ಸೊ ಹೇಗೆ ಅವರು ತಮ್ಮ ಹೆಜ್ಜೆ ಗುರುತನ್ನು ಬಿಟ್ಟು ಹೋಗಿದ್ದಾರೆ ಈ ಜಗತ್ತಿನಲ್ಲಿ ತಮ್ಮ ಸಾಧನೆ ಮೂಲಕ, ಹಾಗೆ ನಾವು ನಮ್ಮ ಹೆಜ್ಜೆ ಗುರುತನ್ನು ಸಾಧನೆ ಮೂಲಕ ಇಲ್ಲಿ ಬಿಟ್ಟು ಹೋಗಬೇಕು. ಲೆಫ್ಟ್ ಫುಟ್ ಪ್ರಿಂಟ್ಸ್ ಆಫ್ ದೇರ್ ಅಚೀವ್ಮೆಂಟ್ಸ್ ದೇ ಶುಡ್ ಗೈಡ್ ಅಸ್. ಅವರು ಬಿಟ್ಟು ಹೋಗಿರುವಂಥ ಹೆಜ್ಜೆ ಗುರುತನ್ನು ನಾವು ಪಾಲಿಸಿ ಅದನ್ನು ಗೈಡ್ ಆಗಿ ಮಾಡಿಕೊಂಡು ನಾವು ಸಾಧಿಸಬೇಕು. ವಿ ಶುಡ್ ನಾಟ್ ಹ್ಯಾವ್ ದ ಕಂಪ್ಲೇಂಟ್ ಆಫ್ ಲೋನ್ಲಿನೆಸ್. ನಾವು ಏಕಾಂಗಿ ಇದ್ದೇವೆ ಅಂತ ನಾವು ಯೋಚನೆ ಮಾಡಬಾರ್ದು. ವಿ ಶುಡ್ ಲಿವ್ ಮೀನಿಂಗ್ಫುಲ್ಲಿ. ವಿ ಶುಡ್ ಲಿವ್ ಸೋ ದ್ಯಾಟ್ ಅವರ್ ಮೆಮೊರೀಸ್ ರಿಮೇನ್ ಇನ್ ಎವ್ರಿ ಒನ್ಸ್ ಹಾರ್ಟ್. ನಾವು ಬದುಕಬೇಕು. ಹೇಗೆ ಬದುಕಬೇಕಂದ್ರೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ, ಹೃದಯದಲ್ಲಿ ನಾವು ಅಚ್ಚುಳಿಯಂತೆ ಬದುಕಬೇಕು. ಇನ್ನು ಕನ್ಕ್ಲೂಷನ್, ಪದ್ಯದ ಕನ್ಕ್ಲೂಷನ್. Everyone should be prepared for problems, be ready to face them, do everything that comes in life with your heart and mind and give time to the rewards. ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಬರುವಂಥ ಪ್ರಾಬ್ಲಮ್ಸ್ಗಳನ್ನ ಸರಿಯಾಗಿ ಎದುರಿಸಬೇಕು. ಅದಕ್ಕೆ ಏನು ಮಾಡೋದಕ್ಕೆ ಸಾಧ್ಯ ಇದೆ ಎಲ್ಲವನ್ನ ಮಾಡಬೇಕು. ನಮ್ಮ ಜೀವನದಲ್ಲಿ ಬರುವಂಥ ಸಮಸ್ಯೆಗಳನ್ನ ನಾವು ಮನಸ್ಸಿನಿಂದ, ಹೃದಯದಿಂದ ಎದುರಿಸಬೇಕು. ಅದಕ್ಕೆ ಪ್ರತಿಫಲ ಬರಬೇಕಲ್ಲ, ನಾವು ಮಾಡುತ್ತಿರುವಂಥ ಪ್ರಯತ್ನಕ್ಕೆ ಪ್ರತಿಫಲಕ್ಕೋಸ್ಕರ ಸಮಯ ಕೊಡಬೇಕು. ಅದು ಪ್ರತಿಫಲ ತನ್ನಿಂದ ತಾನೇ ಸಿಗುತ್ತೆ, ಆದರೆ ಅದಕ್ಕೆ ಸಮಯಾವಕಾಶವನ್ನು ಕೊಡಬೇಕು. ಸೊ ಇದನ್ನು ಪದ್ಯದಲ್ಲಿ ಕವಿ ನಮಗೆ ಹೇಳ್ತಾ ಇದ್ದಾನೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಕನ್ನಡ ವಿವರಣೆ ನಿಮ್ಗೆ ಬೇಕಂದ್ರೆ ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನು ಹೇಗೆ ಎದುರಿಸಬೇಕು, ದುಃಖದ ವಿಷಯಗಳನ್ನ ಹೇಗೆ ದಾಟಿ ಹೋಗಬೇಕು ಎಂಬುದನ್ನು ಕುರಿತು ಈ ಪದ್ಯ ಹೇಳುತ್ತದೆ. ನಾವು ಅಳಿದು ಹೋದರೂ ನಮ್ಮ ಹೆಸರು ಆತ್ಮ ಇಲ್ಲೇ ಉಳಿಯುತ್ತದೆ ಎಂದು ಕವಿ ಹೇಳುತ್ತಾರೆ. ನಾವು ಭೂಮಿಯ ಮೇಲೆ ಇರುವಷ್ಟು ಸಮಯ ವ್ಯರ್ಥ ಮಾಡದೆ ಏನನ್ನಾದರೂ ಸಾಧಿಸಬೇಕು ಎಂದು ಧನಾತ್ಮಕ ಗುಣಗಳನ್ನು ಬೆಳೆಸಿಕೊಳ್ಳಲು, ಗುರಿಗಳನ್ನು ಸಾಧನೆ ಮಾಡಲು ಇಲ್ಲಿ ತಿಳಿಸಲಾಗಿದೆ. ಪದ್ಯದ ವಿವರಣೆ. ನನ್ನ ಮುಂದೆ ದುಃಖದ ವಿಷಯಗಳನ್ನು ಹೇಳಬೇಡಿ. ಜೀವನ ಎನ್ನುವುದು ಖಾಲಿ ಎಂದು ಹೇಳಬೇಡಿ. ಜೀವನ ಒಂದು ಕನಸು ಎಂದು ಹೇಳಬೇಡಿ. ಯಾವ ಆತ್ಮ ಕೊರಗುತ್ತಾ ನಿರಾಶೆಯಿಂದ ಮಲಗಿರುತ್ತದೆಯೋ ಅದು ಸತ್ತ ಹಾಗೆ. ನಿರಾಶ್ರಿತ ಬದುಕುವುದು ಬದುಕಲ್ಲ, ಇದ್ಯಾವುದೂ ಸತ್ಯವಲ್ಲ. ಜೀವನ ನಿಜವಾದದ್ದು, ಅರ್ಥಗರ್ಭಿತವಾದದ್ದು. ಜೀವನ ಗಳಿಸುವುದು ಹುಟ್ಟಿದ್ದು ಸಮಾಧಿ ಸೇರುವುದಕ್ಕಾಗಿ ಅಲ್ಲ. ಮಣ್ಣಿನಿಂದ ಬಂದ ದೇಹ ಮಣ್ಣಿಗೆ ಸೇರುತ್ತದೆ ಎಂಬುದು ಸುಳ್ಳು, ಅದು ನಿಜವಲ್ಲ. ಇದನ್ನು ನಂಬುವುದಿಲ್ಲ. ನಾವು ಇಲ್ಲಿ ಹುಟ್ಟಿ ಜೀವನಕ್ಕೆ ಒಂದು ಅರ್ಥವನ್ನು ನೀಡುವುದಕ್ಕಾಗಿ ಇವತ್ತಿನಿಂದ ನಾಳೆ ನಾವು ಉತ್ತಮರಾಗಿರಬೇಕು, ಹಾಗೆ ಉಳಿಯಬಾರದು.
ಇದನ್ನು ಉತ್ತಮಗೊಳಿಸಬೇಕು. ಮಾಡಬೇಕಾದ ಕೆಲಸ ಇನ್ನೂ ಬಹಳ ಇದೆ, ಸಮಯ ಮುಗಿಯುತ್ತಿದೆ ಮತ್ತು ಸಮಯ ಕಡಿಮೆ ಇದೆ. ಪ್ರತಿಕ್ಷಣ ನಮ್ಮ ಹೃದಯ ಬಡಿತ ಜೀವನ ಕಡಿಮೆಯಾಗುವುದನ್ನು ನಮಗೆ ಸೂಚಿಸುತ್ತದೆ. ನಮ್ಮ ಸಮಯ, ನಮ್ಮ ಸಾವು ದಿನದಿಂದ ದಿನಕ್ಕೆ ಸಮೀಪಿಸುತ್ತಿದೆ. ನಮ್ಮ ಜೀವನ ಈ ಜಗತ್ತಿನ ಹೋರಾಟದಲ್ಲಿ ಬಂದಿದ್ದೇವೆ. ಪ್ರಾಣಿಯನ್ನು ಕರೆದುಕೊಂಡು ಹೋದಂತೆ ನಮ್ಮ ಜೀವನ ಹೋಗಬಾರದು. ಜೀವನದಲ್ಲಿ ಹೋರಾಟ ಮಾಡಬೇಕು. ನಾವು ದನಗಳಲ್ಲ. ಹೋರಾಟ ಮಾಡಿ ಬದುಕಲು ಕಲಿಯಬೇಕು. ಭವಿಷ್ಯ ಹೇಗಿರುತ್ತೋ ಎಂಬ ಚಿಂತೆ ನಿಮಗೆ ಬೇಡ. ಜೀವನದಲ್ಲಿ ಎಷ್ಟೇ ದುಃಖಗಳನ್ನು ಅನುಭವಿಸಿರಬಹುದು, ಬರೀ ಅವುಗಳ ಬಗ್ಗೆ ಚಿಂತೆ ಮಾಡಬೇಡಿ. ಭೂತವನ್ನು ಬಿಟ್ಟಬೇಡಿ. ವರ್ತಮಾನದ ಇವತ್ತಿನ ಸಹಾಯ ತಾನಾಗೇ ಮಾಡುತ್ತದೆ. ತುಂಬಾ ಜನರು ಈ ಜಗತ್ತಿನಲ್ಲಿ ಸಾಧನೆ ಮಾಡಿ ಬಿಟ್ಟು ಹೋಗಿದ್ದಾರೆ. ಅದೇ ರೀತಿ ನಮ್ಮ ಜೀವನವು ಆದರ್ಶವಾಗಿರಬೇಕು. ಸಾಧನೆ ಮಾಡಿದ ಒಳ್ಳೆ ವ್ಯಕ್ತಿಗಳಂತೆ ನಮ್ಮ ಹೆಜ್ಜೆ ಗುರುತುಗಳು ಇಲ್ಲಿ ಉಳಿಯಬೇಕು. ಹೇಗೆ ಸಾಧಕರು ತಮ್ಮ ಸಾಧನೆ ಹೆಜ್ಜೆ ಗುರುತು ಬಿಟ್ಟಿದ್ದಾರೋ ಅವು ನಮಗೆ ಮಾರ್ಗದರ್ಶನ ಆಗಬೇಕು. ನಮಗೆ ಒಂಟಿತನ ಎಂಬ ಕೊರಗು ಇರಬಾರದು. ನಾವು ಅರ್ಥಪೂರ್ಣವಾಗಿ ಬದುಕಬೇಕು. ಎಲ್ಲರ ಹೃದಯದಲ್ಲಿ ನೆನಪು ಉಳಿಯುವಂತೆ ನಾವು ಬದುಕಬೇಕು. ಎಲ್ಲರೂ ಸಮಸ್ಯೆಗಳಿಗೆ ತಯಾರಾಗಿರಬೇಕು. ಅವುಗಳನ್ನು ಎದುರಿಸಲು ತಯಾರಾಗಿರಬೇಕು. ಜೀವನದಲ್ಲಿ ಬರುವ ಎಲ್ಲಾ ವಿಷಯವನ್ನು ಹೃದಯ ಮನಸ್ಸು ಪೂರ್ವಕವಾಗಿ ಮಾಡಿ ಪ್ರತಿಫಲಕ್ಕೆ ಸಮಯ ಕೊಡಬೇಕು. ಅದು ದೊರೆಯುತ್ತದೆ. ಸೊ ಇದಿಷ್ಟು ಈ ಪದ್ಯದ ಎಕ್ಸಾಕ್ಟ್ ಕನ್ನಡದ ಟ್ರಾನ್ಸ್ಲೇಷನ್. ಸೊ ಇದಕ್ಕೆ ಸಂಬಂಧಪಟ್ಟಂತ ನೋಟ್ಸ್ ಬೇಕಂದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀವಿ. PDF ನ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಇದಕ್ಕೆ ಸಂಬಂಧಪಟ್ಟಂತ ಕ್ಲಾಸಸ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಆ್ಯಪ್ನ ಲಿಂಕ್ನ ಕೊಟ್ಟಿರ್ತೀವಿ. ನೀವು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕ್ಲಾಸ್ನ ಜಾಯಿನ್ ಆಗ್ಬೋದು. ನಿಮ್ಮ 7 ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತ PDF ನೋಟ್ಸ್, ವಿಡಿಯೋ ಕ್ಲಾಸ್, ಆಡಿಯೋ ಕ್ಲಾಸ್, ರೆಕಾರ್ಡೆಡ್ ಕ್ಲಾಸ್ ಎಲ್ಲವೂ ಕೂಡ ಆ ಆ್ಯಪ್ನಲ್ಲಿ ಲಭ್ಯ ಇರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತ ಬುಕ್ ಬೇಕಂದ್ರೆ 7 ವಿಷಯಗಳನ್ನ ಒಳಗೊಂಡಂತ ಒಂದು ಪರಿಮಳ ಅನ್ನೋ ಪುಸ್ತಕವನ್ನು ನಾವು ಪಬ್ಲಿಷ್ ಮಾಡಿದ್ವಿ. ಅದನ್ನ ನೀವು ಆನ್ಲೈನ್ ಆರ್ಡರ್ ಮಾಡುವುದರ ಮೂಲಕ ತರಿಸಿಕೊಳ್ಳಬಹುದು. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ಕ್ಲಾಸ್ನೊಂದಿಗೆ ಸಿಗೋಣ.